ನಮಸ್ಕಾರ. ಜೀವನ ಮೌಲ್ಯ ಸರಣಿಗೆ ಸ್ವಾಗತ. ನಾನು ಯಶಸ್ವಿನಿ ಗಿರೀಶ್. ಒಂದು ನದಿಯಲ್ಲಿ ಮೀನುಗಳು ವಾಸವಿದ್ದವು. ಅದೇ ನದಿಯಲ್ಲಿ ಒಂದು ಕೊಕ್ಕರೆಯೂ ವಾಸವಿತ್ತು. ಕೊಕ್ಕರೆ ದಿನವೂ ಮೀನುಗಳನ್ನು ಬೇಟೆಯಾಡಿ ತನ್ನ ಹೊಟ್ಟೆ ತುಂಬಿಸಿಕೊಳ್ಳುತ್ತಿತ್ತು. ದಿನಗಳೆದಂತೆ ಕೊಕ್ಕರೆಗೆ ವಯಸ್ಸಾಯಿತು. ಬೇಟೆಯಾಡುವ ಶಕ್ತಿಯೂ ಕುಂದಿತು. ಅದು ಒಂದು ಉಪಾಯ ಮಾಡಿ ಎಲ್ಲ ಮೀನುಗಳಿಗೆ ಇನ್ನೇನು ಕೆಲವೇ ದಿನಗಳಲ್ಲಿ ನದಿಯ ನೀರೆಲ್ಲ ಖಾಲಿಯಾಗುತ್ತಂತೆ. ಆಗ ನೀವೆಲ್ಲ ಸತ್ತು ಹೋಗುತ್ತೀರಿ. ನನಗೆ ಅಯ್ಯೋ ಎನಿಸುತ್ತಿದೆ ಎಂದಿತು. ಆ ಮೀನುಗಳು ಕೊಕ್ಕರೆಯ ಮಾತುಗಳು ನಿಜವೆಂದು ತಿಳಿದು ಅದಕ್ಕೇನು ಪರಿಹಾರ ಎಂದು ಕೇಳಿದವು. ನಾನು ನನ್ನ ಕೊಕ್ಕಿನಲ್ಲಿ ಒಂದೊಂದೇ ಮೀನನ್ನು ತೆಗೆದುಕೊಂಡು ಹೋಗಿ ಪಕ್ಕದ ನದಿಗೆ ಬಿಡುತ್ತೇನೆ. ಆಗ ನೀವು ಜೀವಂತದಿಂದ ಇರುತ್ತೀರಿ ಎಂದಿತು. ಅದಕ್ಕೆ ಮೀನುಗಳೆಲ್ಲ ಒಪ್ಪಿದವು. ಆದರೆ ಕೊಕ್ಕರೆ ಮೀನನ್ನು ತನ್ನ ಕೊಕ್ಕಿನಲ್ಲಿ ತೆಗೆದುಕೊಂಡು ಎತ್ತರದ ಗುಡ್ಡಕ್ಕೆ ಹೋಗಿ ತಿಂದು ಹಾಕುತ್ತಿತ್ತು. ಹೀಗೆ ನದಿಯಲ್ಲಿನ ಮೀನುಗಳು ಖಾಲಿಯಾದವು. ಆಗ ಒಂದು ಏಡಿ ಮಾತ್ರ ಉಳಿದಿತ್ತು. ತನ್ನನ್ನು ಸಹ ಕರೆದುಕೊಂಡು ಹೋಗೆಂದು ಕೊಕ್ಕರೆಗೆ ಕೇಳಿದಾಗ ಒಪ್ಪಿದ ಕೊಕ್ಕರೆ ಏಡಿಯನ್ನು ತನ್ನ ಕೊಕ್ಕಿನಲ್ಲಿ ಹಿಡಿದುಕೊಂಡು ಒಯ್ಯುವಂತಹ ಸಂದರ್ಭದಲ್ಲಿ ಗುಡ್ಡದಲ್ಲಿ ಬಿದ್ದ ಎಲುಬುಗಳನ್ನು ನೋಡಿದಂತಹ ಏಡಿ ಕೊಕ್ಕರೆಯ ಮೋಸವನ್ನು ಅರಿತು ತನ್ನ ಚೂಪಾದ ಕಾಲುಗಳಿಂದ ಕೊಕ್ಕರೆಯ ಕತ್ತನ್ನು ಹಿಸುಕಿ ಕೊಂದು ಹಾಕಿತು. ಇದರಿಂದ ಕೊಕ್ಕರೆ ಸತ್ತು ಬಿದ್ದಿತು. ಬಂಧುಗಳೇ, ಬೇರೆಯವರಿಗೆ ಅನ್ಯಾಯ ಮೋಸ ಮಾಡಿ ಲಾಭ ಮಾಡಿಕೊಳ್ಳುವವರ ಸತ್ಯ ಒಂದಿಲ್ಲೊಂದು ದಿನ ಎಲ್ಲರ ಮುಂದೆ ಬಂದೇ ಬರುತ್ತದೆ. ಅವರ ಅಂತ್ಯವೂ ಸಹ ಅವರು ಬೇರೆಯವರ ಬಗ್ಗೆ ಯೋಚಿಸಿದಂತೆಯೇ ಇರುತ್ತದೆ ಎಂಬುದನ್ನು ಅರಿತು ಬಾಳಬೇಕು. ಕೊಟ್ಟದ್ದನ್ನೇ ಪಡೆಯುತ್ತೇವೆಂಬ ಸತ್ಯ ಬದುಕಿಗಾದರ್ಶವಾಗಲಿ. ಧನ್ಯವಾದಗಳು.